ಹಲೋ ಎವ್ರಿವನ್, ವೆಲ್ಕಮ್ ಟು ಪುನೀತಾ ಚಕ್ರವರ್ತೀಸ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸನಾಂಬ ಟೆಂಪಲಿಗೆ ಹೋಗಿದ್ದಿದ್ದು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4 ಗಂಟೆಗಿದ್ದು 4:15 ಅಷ್ಟರೊಳಗೆ ದೇವಸ್ಥಾನಕ್ಕೆ ಹೊರಟ್ವಿ. 4:45 ಆಗಿತ್ತು ದೇವಸ್ಥಾನದ ಹತ್ರ ಹೋದಾಗ. ಸಂತೆಪೇಟೆ ಹತ್ರ ಕ್ಯೂ ನಿಂತಿತ್ತು. ಆ ಭವಾಂದ್ರು 9 ಕಿಲೋಮೀಟ್ರು ಆಲ್ರೆಡಿ ಕ್ಯೂ ನಿಂತಿದ್ರು. ಅಲ್ಲಿಂದ ನಾವು ಕ್ಯೂಗೆ ಜಾಯ್ನ್ ಆದ್ವಿ. ಜಾಯ್ನ್ ಆದಮೇಲೆ ನಿಂತಿದ್ದ ಕಡೆಯೇ ತುಂಬ ಹೊತ್ತು ನಿಂತಿದ್ವಿ. ಇಷ್ಟು ಬೇಗ ಎದ್ದು ಬಂದ್ರೂ ಕ್ಯೂ ಪಾಸೇ ಆಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತು. ತುಂಬ ಹೊತ್ತು ಕ್ಯೂ ನಿಂತಿದ್ದಾಯಿತು. ಇದೇ ಫಸ್ಟ್ ಟೈಮ್ ಇಷ್ಟು ಟೈಮು ಕ್ಯೂ ನಿಂತಿದ್ದು ನಾವು ಕ್ಯೂ ನಿಂತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಕ್ಯೂ ಸ್ವಲ್ಪನೇ ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದ್ರೂ ಒಂದೊಂದು ಕಡೆ ನಿಂತ್ಕೊಂಡ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಲ್ಲೇ ನಿಂತ್ಕೊಳ್ತಾ ಇದ್ವಿ. ನಾವು ಕ್ಯೂ ಹೋಗಿದ್ದು ನೋಡಿದ್ರೆ 4:45 ಕ್ಯೂ ನಿಂತಿದ್ದು. ನಾವು ಹೋಗೋ ಅಷ್ಟರೊಳಗೆ ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟರೊಳಗೆ 11:45 12 ಗಂಟೆ ಆಯಿತು. ಕ್ಯೂ ಬೇಗ ಪಾಸ್ ಆಗ್ತಿರ್ಲಿಲ್ವಲ್ಲ, ತುಂಬ ಜನ ಅಲ್ಲಲ್ಲೇ ಕೂತ್ಕೊಂಡೆ ಮುಂದೆ ಹೋಗಿದ್ದಾಯಿತು. ಆದರೂ ನಾನು ಅಂದ್ಕೊಂಡೆ, ನಮಗೇ ಇಷ್ಟೊತ್ತು ನಿಲ್ಲಬೇಕಲ್ಲ ಅಂತ ಅಂದ್ಕೊಳ್ತೀವಿ. ನಮಗಿಂತ ವಯಸ್ಸಾದವರು ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಬಂದರೆಲ್ಲ ಎಷ್ಟೊತ್ತಿಂದ ನಿಂತಿದ್ರು ಅಂದರೆ ಅಷ್ಟು ಪೇಷನ್ಸಿಂದ ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯೂ ಸ್ವಲ್ಪ ಬೇಗ ಪಾಸ್ ಮಾಡಿದ್ರು. ದೇವಸ್ಥಾನ ಹತ್ರ ಬಂದಾಗ ಅದರೊಳಗಡೆ ಹೋದಾಗಂತೂ ಖುಷಿ ಆಯಿತು, ದೇವಸ್ಥಾನದ ಹತ್ರ ಬಂದ್ವಲ್ಲ ಅಂತ. ನಾವು ದೇವಸ್ಥಾನ ಓಪನ್ ಆಗಿದ್ದು 2ನೇ ದಿನಕ್ಕೆ ಹೋಗಿದ್ದಿದೆ ಈ ಉದ್ದೇಶಕ್ಕೆ. ತುಂಬ ಜನ ರಶ್ ಆಗ್ತಾರೆ ದೇವಸ್ಥಾನದ ಹತ್ರ ಎಲ್ಲ, ತುಂಬ ಕ್ಯೂ ನಿಲ್ಲಬೇಕಾಗುತ್ತೆ ಅನ್ನೋದಕ್ಕೇ ಹೊರಟ್ವಿ. ಆದ್ರೂ ಕ್ಯೂ ನಿಲ್ಲಬೇಕಾಯ್ತು. ಸ್ಯಾಟರ್ಡೆ ಸಂಡೇ ಬಂದರೆ ತುಂಬ ಹೊರಗಡೆಯಿಂದ ಎಲ್ಲ ಬರೋರಿರ್ತಾರಲ್ಲ, ಆದ್ದರಿಂದ ತುಂಬ ಕ್ಯೂ ಆಗುತ್ತೆ ಅಂದ್ಕೊಂಡು ಹೋದ್ವಿ. ಹೋಗಾದ್ಮೇಲೆ ಗೊತ್ತಾಯಿತು ಫಸ್ಟ್ ಡೇಯಿಂದನೇ ತುಂಬ ರಶ್ ಇದೆ ದೇವಸ್ಥಾನ ಅಂತ. ಹಾಸನಾಂಬ ತಾಯಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು. ನನಗೆ ಗೊತ್ತಿರೋ ಅಂಥದ್ದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಪ್ತಮಾತೃಕೆಯರು ಇವರು. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ. ಕಾಶಿಯಿಂದ ಹೊರಟು ಇಲ್ಲಿಗೆ ಬರ್ತಾರೆ ಸಪ್ತಮಾತೃಕೆಯರು. ಅಲ್ಲಿಂದ ಹೊರಟಾಗ ಆಜ್ಞೆ ಆಗಿರುತ್ತೆ, ನೀವು ಇಲ್ಲಿಂದ ಹೊರಟ ನಂತರ ಹಿಂದೆ ತಿರುಗಿ ನೋಡಬಾರ್ದು ಅಂತ ಆಜ್ಞೆ ಆಗಿರುತ್ತೆ. ಇವರೇನು ಮಾಡ್ತಾರೆ, ಹಿಂದೆ ತಿರುಗಿ ನೋಡ್ತಾರೆ. ಆದ್ದರಿಂದ ಈ ಹಾಸನದಲ್ಲಿ 7 ಜನ ತಾಯಿಯರು ನೆಲೆಸ್ತಾರೆ. ಅದರಲ್ಲಿ ದೇವಗೆರೆಯಲ್ಲಿ 3 ಜನ ನೆಲೆಸ್ತಾರೆ. ಹಾಸನಾಂಬ ತಾಯಿ ದೇವಸ್ಥಾನದಲ್ಲಿ 3 ಜನ, ಇನ್ನೊಬ್ಬರು ಕೆಂಚಮ್ಮನಹೊಸಕೋಟೆಯಲ್ಲಿ ಕೆಂಚಾಂಬ ತಾಯಿ ಅಂತ ನೆಲೆಸ್ತಾರೆ. ಕೆಂಚಾಂಬ ತಾಯಿ ದೇವಸ್ಥಾನ ಕೆಂಚಮ್ಮನಹೊಸಕೋಟೆಯಲ್ಲಿದೆ ಅಂತ ಹೇಳಿದ್ನಲ್ಲ, ಹಾಸನದಿಂದ 40 ಕಿಲೋಮೀಟ್ರ್ ದೂರದಲ್ಲಿ ಕೆಂಚಮ್ಮನಹೊಸಕೋಟೆ ಇದೆ. ಕೆಂಚಾಂಬ ತಾಯಿಗೆ ವರ್ಷದಲ್ಲಿ 2 ಸಲ ಜಾತ್ರೆ ನಡೆಯುತ್ತೆ. ಅಲ್ಲೂ ಕೂಡ ಚೆನ್ನಾಗಿ ಜಾತ್ರೆ ಆಗುತ್ತೆ, ಕೆಂಡ ಎಲ್ಲ ಇರುತ್ತೆ. ಪ್ರತಿ ವರ್ಷವೂ ಹಾಸನಾಂಬ ಟೆಂಪಲಿಂದು ಓಪನ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಆಶ್ವೀಜ ಮಾಸದ ಗುರುವಾರ ಹುಣ್ಣಿಮೆ ದಿನ ಬಾಗಿಲು ತೆಗಿತಾರೆ. ಕ್ಲೋಸ್ ಆಗೋದು ಕಾರ್ತಿಕ ಮಾಸದ ಬಿದಿಗೆ ದಿವಸ, ದೀಪಾವಳಿ ಮಾರನೇ ದಿನ ಬಾಗಿಲನ್ನು ಹಾಕಲಾಗುತ್ತೆ. 15 ದಿವಸ ಜಾಸ್ತಿ ಇರಲ್ಲ, 9 ದಿನಕ್ಕಿಂತ ಕಡಿಮೆ ಇರಲ್ಲ. ವರ್ಷದಲ್ಲಿ 365 ದಿವಸದಲ್ಲಿ ಇಷ್ಟೇ ದಿನ ದೇವಿದು ದರ್ಶನ ಸಿಗೋದು. ಇನ್ನು ಈ ವರ್ಷ ಬಾಗಿಲು ಹಾಕಿದ್ರೆ ಮುಂದಿನ ವರ್ಷವೇ ದೇವಸ್ಥಾನ ತೆಗಿಯೋದು. ಅಲ್ಲಿವರೆಗೂ ದೇವ್ರ ಮೇಲೆ ಮುಡಿಸಿರೋಂಥ ಹೂ ಬಾಡಿರಲ್ಲ, ಹಚ್ಚಿರೋ ಅಂಥ ದೀಪ ಆರಿರೋಲ್ಲ, ಮತ್ತು ಅಮ್ಮನವ್ರಿಗೆ ಇಟ್ಟಿರೋ ಅಂಥ ಬಳೆ ಬಿಚ್ಚೋಲೆ ಅರಿಶಿನ ಕುಂಕುಮ ಈ ವರ್ಷ ಇಟ್ಟಿದ್ದು ಹೇಗಿರುತ್ತೋ ಅದೇ ರೀತಿ ಮುಂದಿನ ವರ್ಷ ಆದ್ರೂ ಹಾಗೇ ಇರುತ್ತೆ. ಅಮ್ಮನವ್ರ ದರ್ಶನ ಮುಗೀತು. ಕಣ್ತುಂಬ ಅಮ್ಮನವ್ರನ್ನ ನೋಡಿದ್ವಿ. ತುಂಬಾ ಖುಷಿ ಆಯಿತು. ನಾನು ನನ್ನ ಮಗ ಒಂದು 2 ಸೆಕೆಂಡ್ ದೇವ್ರ ಹತ್ರ ನಿಂತುಬಿಟ್ಟು ನೋಡಿದ್ವಿ. ತುಂಬಾ ಖುಷಿ ಆಯಿತು ದೇವ್ರು ನೋಡಿ. ಅಷ್ಟೊತ್ತು ಕ್ಯೂ ನಿಂತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಕಣ್ತುಂಬ ದೇವ್ರನ್ನ ನೋಡಿದ್ವಿ, ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಗಣಪತಿ ದೇವಸ್ಥಾನ ಸಿಗುತ್ತೆ. ಗಣಪತಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಮುಂದೆ ಬಂದರೆ ಸಿದ್ದೇಶ್ವರನ ದೇವಸ್ಥಾನ ಸಿಗುತ್ತೆ. ಸಿದ್ದೇಶ್ವರನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಬಿಟ್ಟು ಮುಂದೆ ಬಂದ್ವಿ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಲಿಂಗ, ಬಸವಣ್ಣ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಅನ್ನಿಸ್ತು. ಆದರೆ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ. ಫೋಟೋಸ್ ತೊಗೊಳ್ತಾ ಇದ್ರು. ನಾವು ಫೋಟೋಸ್ ತೊಗೊಂಡ್ವಿ. ನಿಂತಿದ್ದ ಕಡೆನೇ ಎಲ್ಲ ಅಲ್ಲಲ್ಲೇ ನಿಂತ್ಕೊಳ್ತಾರೆ ಫೋಟೋಸ್ ತೊಗೊಳ್ತಾ. ಮತ್ತು ಕ್ರೌಡ್ ಆಗಿಬಿಡುತ್ತೆ. ದರ್ಶನ ಮಾಡ್ಕೊಬಂದವರು ಮೂವ್ ಆಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಗ ಕಳಿಸ್ತಾ ಇದ್ರು ಆಚೆಗೆ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು. ಈ ಪಿಕ್ಚರ್ಸ್ ಎಲ್ಲ ಅಲ್ಲಿದ್ದೇನೆ. ಸಿದ್ದೇಶ್ವರ ಸ್ವಾಮಿನೂ ಹಾಸನಾಂಬ ತಾಯಿಯವರ ತಮ್ಮ ಆಗಬೇಕು. ಹಾಗೆ ಹಾಸನಾಂಬ ತಾಯಿಯವ್ರ ಜೊತೆ ಅವ್ರ ತಮ್ಮ ಆದ ಸಿದ್ದೇಶ್ವರ ಸ್ವಾಮಿಯವರು ಬರ್ತಾಯಿದ್ರಂತೆ. ಸಿದ್ದೇಶ್ವರ ಸ್ವಾಮಿಯವ್ರಿಗೆ ಬಾಯಾರಿಕೆ ಆದಾಗ ಒಬ್ಬರು ಮನೆಗೆ ಹೋಗಿ ನೀರು ಕುಡಿತಾರೆ. ನೀರು ಕುಡ್ದಿದ್ರಿಂದ ಅವರು ಮಡಿವಂತಿಕೆನ ಪಾಲಿಸಲಿಲ್ಲ ಅಂದ್ಬಿಟ್ಟು ಸಿದ್ದೇಶ್ವರ ಸ್ವಾಮಿಯವ್ರಿಗೂ ಅಮ್ಮನವರು ವರ್ಷಕ್ಕೆ ಒಂದೇ ಸಲ ದರ್ಶನ ಕೊಡೋದು.
ಅಲ್ಲೇ ಇದ್ರೂ ಹಾಸನಾಂಬ ಟೆಂಪಲಲ್ಲೇ ದೇವಸ್ಥಾನ ಇದ್ರೂ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಲು ಸಪ್ರೇಟ್ ಆಗಿರೋದು ಅದಕ್ಕೆ ಅಂತ ಹೇಳ್ತಾರೆ. ನಾವು ಕೇಳಿರೋ ಕಥೆನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ ಪ್ರಸಾದದ ಕೌಂಟ್ರ್ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ ಈ ವರ್ಷ. ಅದಕ್ಕೂ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅದಲ್ದಲೇ ಆಚೆನೂ ಆಟೋಗಳಲ್ಲೂ ಪ್ರಸಾದ ಕೊಡ್ತಾಯಿದ್ರು. ಅದಲ್ದಲೇ ಲಾಡು ಪ್ರಸಾದನೂ ಕೊಡ್ತಾಯಿದ್ರು. 2 ಲಾಡುಗೆ 60 ರೂಪಾಯಿ. 1000 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಫ್ರೀ ಅಂತ ಹೇಳ್ತಿದ್ರು. 300 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ 1 ಲಾಡು ಫ್ರೀ ಅಂತ ಹೇಳ್ತಿದ್ರು. ಅದಾದ ನಂತರ ಹೊರಗಡೆ ಜಾತ್ರೆ ನೋಡೋಣ ಅಂತ ನನ್ನ ಮಗನ ಜೊತೆ ಬಂದೆ. ನಾನು ಹಿಂದಿನ ದಿನ ಆಟ ಆಡಿಸಿದ್ದು ಒಳ್ಳೇದಾಯಿತು. ಕ್ಯೂ ನಿಂತಿದ್ರಿಂದ ತುಂಬ ಸುಸ್ತಾಗಿದ್ವಿ. ಬಿಸಿಲಿದ್ರೂ ನನ್ನ ಮಗ ಆಟ ಸಾಮಾನೆಲ್ಲ ನೋಡಿಬಿಟ್ಟು ಮತ್ತೆ ತೊಗೋಬೇಕು ಅಮ್ಮ ಅಂತ ಹೇಳ್ದ. ಮತ್ತೆ ಅವನಿಗೇನು ಬೇಕು ತೊಗೊಂಬಿಟ್ಟು ಬಂದ್ವಿ. ಮನೆ ತಲುಪೋಷ್ಟರೊಳಗೆ ನಾವು 1:30 ಆಗಿತ್ತು.